ಕೂಡ ಆ ಮಕ್ಕಳಿಗೆ ಸೌಭಾಗ್ಯ, ಶಿರಿ, ಆಯುಷ್ಯ, ವಿದ್ಯೆ, ಜ್ಞಾನ ಧರ್ಮಗುರು ಮೊಹಮ್ಮದ್ ಪೈಗಂಬರರು ಮತ್ತು ಮಕ್ಕಾ ಮದೀನಾ ಕ್ಷೇತ್ರದ ನಿರ್ಮಾಣಕರ್ತೃಗಳಾದಂಥ ಇಬ್ರಾಹಿಂ ಖಲೀಲ್ ಅವರ ಕೃಪಾ ಮಕ್ಕಳಿಗೆ ಸದಾ ಇರಲಿ ಅಂತ ಹಾರೈಸಿ, ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಇಲ್ಲಿ ತನಕ ಎಲ್ಲ ಈ ರೇಷನ್ ಕಾರ್ಯಕ್ರಮದೊಳಗೆ ವಿಜಯದವರಿಗೆಲ್ಲ ಸ್ವಾಗತ ಮಾಡಿಕೊಂಡು ಅವರ ಜಾತಿ ಅಲ್ಲದು ತತ್ವ ಧರ್ಮಗ್ರಂಥ ಕುರಾನವನ್ನು ಸ್ವಲ್ಪ ಕಣ್ಣಾಯಿಸಿ ನೋಡ್ಬೇಕ್ರಿ. ಅವೆಲ್ಲ ನಾವು ಬೇರೆ ಬೇರೆ ಅಂತಂತೀವಿ, ಇಲ್ಲ ಏನೂ ಬೇರೆ ಇಲ್ಲ. ಇಷ್ಟೇ ಮೊಹಮ್ಮದರು ಭಗವಂತನಿಗೆ ರೂಪಿಲ್ಲ, ನಿರಾಕಾರ ಸ್ವರೂಪದಾನ. ಅದಕ್ಕೆ ಅವನ್ನ ನೀವು ಕೂಡ ನಿರಾಕಾರದಲ್ಲೇ ಧ್ಯಾನ ಮಾಡಿ ಅಂತ ಒಂದು ದಾರಿ ತೋರಿಸ್ಕೊಟ್ರು. ಹೀಗೆ ಅನೇಕ ಮಹಾತ್ಮರೆಲ್ಲ, ಆದ್ಯಗುರು ರೇಣುಕರು ಲಿಂಗ ಅಂಗ ಜೀವ ಶಿವನ ಸಾಮರಸ್ಯವೇ ವೀರಶೈವ ಧರ್ಮದ ಮೂಲ ತತ್ವ ಬಂಧುಗಳೇ. ವೈಷ್ಣವರು ಹೀಗೆಲ್ಲ ಅನೇಕ ಧರ್ಮಗಳ ಮಾರ್ಗ ಏನು ಅಂತ ಕೇಳಿದ್ರು, ಒಟ್ಟಾರೆ ಯಾವ ಗುಡ್ಡದ ಕಳಶಿನ ಮ್ಯಾಗ ಬಿದ್ದ ಹನಿ ಎಲ್ಲ ಹೋಗಿ ಹಂಗೆ ಹಳ್ಳಕ್ಕೆ ಕೂಡ್ತದ, ಹಳ್ಳ ಎಲ್ಲ ಹೋಗಿ ನದಿ ಕೂಡ್ತವ, ನದಿ ಹೋಗಿ ಎಲ್ಲಿ ಕೂಡ್ತವ್ರಿ? ಸಮುದ್ರ, ಸಾಗರ. ಹಾಗೇ ಅನೇಕ ಮಹಾತ್ಮರು ಈ ಭುವಿಗೆ ಬಂದು ನಮ್ಮನ್ನೆಲ್ಲ ಏನಾರ ಮಾಡಿಕೊಂಡು ಪರಮಾತ್ಮನ ಕೆಳಗೆ ಒಯ್ತಕ್ಕಂಥ ಉದ್ದೇಶ ಮಾಡಿದರೆ ವಿನಃ ಅವರು ಬಂದು ಮತ್ತೇನು ಮಾಡಲಿಲ್ಲ. ಅಂಥ ಧರ್ಮೀಯರಾಗಿರ್ತಕ್ಕಂಥ ಮೌಲಾ ಸಾಬ್ ಅವರು ಭಾಳ ವಿಶೇಷವಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಅವರಿಗೂ ಕೂಡ ಸಕಲ ದೇವರುಗಳ ಆಶೀರ್ವಾದ ಇರಲಿ ಅಂತ ಹಾರೈಸಿ, ಇನ್ನು ಸ್ವಲ್ಪ ಪುರಾಣ ಕಡೆ ಬರೋಣ್ರಿ. ಸಮಯ ಆಗ್ಯದ್ರಿ ಪುರಾಣದ್ದು. ಈಗ 9:35 ಆಗ್ತಾಯಿದೆ. ಆದರೂ ಒಂದಿಷ್ಟು ಭೀಮಾಂಬಿಕೆಯು ಮರಳಿ ಇಟಗಿ ಕ್ಷೇತ್ರಕ್ಕೆ ವಾಪಸ್ ಬಂದದ್ದು ಒಂದು ವಿಷಯ ಇವತ್ತು ನಿಮ್ಗೆ ಹೇಳಲು ಇಚ್ಛೆ ಮಾಡ್ತೀನಿ. ಭಾಳೇನು ವಿಸ್ತಾರ ಹೇಳಲ್ಲ, ಮಕ್ಕಳಿಷ್ಟದ ಕತೆ. ಆದರೂ ಸಮಯ ಕಡಿಮೆ ಇರುವುದರಿಂದ ಭೀಮಾಂಬಿಕೆ ಗಂಡನ ಮನೆಯಲ್ಲಿದ್ದಾಳೆ. ಯಾವ ರೂಪ ಅದು? ಕೊಪ್ಪಳ, ನಿಡಗುಂದಿ ಕೊಪ್ಪ. ಅಲ್ಲಿದ್ದಾಗ ಕೆನಿ ಕೀರ್ತಿ ಚಲೋ ನಡೆದವ್ರ ಕೀರ್ತಿ ತಂದಿನ ತಾನೇ ಹರಿದುಕೊಂಡು ಬರ್ತದೆ, ತಾನೇ ಬೆಳಗ್ತದೆ, ತಾನೇ ಮ್ಯಾಲೆ ಹೋಗ್ತಿರ್ತದೆ. ನಡೆ ಚಲೋ ಬೇಕು, ನುಡಿ ಚಲೋ ಬೇಕು, ಹೃದಯ ಚಲೋ ಬೇಕು, ಪ್ರೀತಿ ಬೇಕು. ಹಂಗೆ ಅಮ್ಮ ಎಲ್ಲವನ್ನು ಗಳಿಸ್ಕೊಂಡು ಬಂದಿದ್ಲು. ಆಕಿ ಮಹಾವಾಕ್ಯವನ್ನು ಯಾರೂ ಮೀರ್ತಾ ಇದ್ದಿದ್ದಿಲ್ಲ. ಆದರೆ ಇತ್ತಿತ್ತಲಾಗಿ ಬಂದು ಆಕಿ ಪತಿದೇವ ಇದ್ನಲ್ಲ ಒಗದಾಡಪ್ಪ, ಅವ ಒಂದಿಷ್ಟು ತಾಯಿ ಮಾತಿಗೆ ಒಂದೊಂದು ಸಲ ಸ್ವಲ್ಪ ಗೌರವ ಕೊಡಲಿಲ್ಲಂತ. ಬರಬರ್ತ ಹಂಗೆ ಆಗ್ತಿರ್ತದೆ. ಮೊದಲಿದ್ದಂಗೆ ಪ್ರೀತಿ ಇರ್ತದೇನಪ್ಪ? ಇರಂಗಿಲ್ಲ, ಸ್ವಲ್ಪ ಬದಲಾಗ್ತದ ಗವಾಯಿಗಳ. ಹಾಗಾಗಿ ಒಂದು ಸಲ ಅವರು ತೋಟದಾಗಿಂದ ಮನೆಗೆ ಬರ್ತಿದ್ದರಂತ. ಸ್ವಲ್ಪ ಮನೆಯೊಳಗಿರತಕ್ಕಂಥ ಆಕಳ, ಎಮ್ಮೆ, ಎತ್ತು, ದನ, ಕುರಿಗಳೆಲ್ಲ ಮನೆ ತುಂಬ ಪ್ರಾಣಿಗಳಿದ್ದು ಅಂತ. ಸ್ವಲ್ಪ ಏನಾಗಿತ್ತು ರೀ, ಮೇವಿನ ಕಣಿಕೆ ಅಥವಾ ಈ ಹುಲ್ಲು ಅಂತೀವೆಲ್ಲ ಅದು ಸ್ವಲ್ಪ ಕಡಿಮೆ ಇದ್ದದಕ್ಕಾಗಿ ದನಗಳು ಸ್ವಲ್ಪ ಉಪವಾಸಾಗಿರ್ಲಾಕತ್ತಿದ್ದು ಅಂತ. ಅದಕ್ಕೆ ಭೀಮಾಂಬಿಕೆಗೆ ಹೇಳಿದಂಥ ಈ ದನಗಳು ಈ ರೀತಿಯಾಗಿ ಮರುಗುತ್ತಿರೋದು ನನ್ನ ಕಣ್ಣಾರು ನೋಡೋಕ್ಕಾಗಲ್ಲ, ನಾನು ಗೊಣ್ಣಾಗಾರಕ್ಕೆ ಹೋಗಿ ಒಂದಿಷ್ಟು ಅಲ್ಲಿದು ಮೇವು ತಗೊಂಡು ಬರ್ತೀನಿ ಅಂತ ಹೇಳಿದ್ರಂತ ಧರ್ಮಪತ್ನಿಗೆ. ಭೀಮಾಂಬಿಕೆ ಹೇಳಿದ್ಲಂತ, ಸ್ವಾಮಿ ಏನಾಗಲ್ಲ, ಒಂದೊಪ್ಪತ್ತು ಇದ್ರೆ ಏನಾಗ್ತಿರ್ತದೆ, ಆದರೆ ನೀವು ಗುಣಾಗಾರಕ್ಕೆ ಹೋಗಬೇಡ್ರಿ,
ಅಲ್ಲಿ ಹೋದ್ರಿ ಅಂದ್ರೆ ನೀವು ರೋಗಕ್ಕೆ ತುತ್ತಾಗಿ ನಿಮ್ಮ ಪ್ರಾಣ ಕಳ್ಕೋತೀರಿ ಅಂತ ಹೇಳಿದಳಂತಕ್ಕಿ. ಹೆಂಡತಿಗೆ ಅಂಡಗ್ರಿ ಅಲ್ಲಿ ಆಗುವ ಆ ಭವಿಷ್ಯ, ಆ ಸೂಚನೆ, ಆ ಒಂದು ಈ ಅಮ್ಮ ಗುರುತಾಗಿತ್ತಂತ. ಅಂದ್ಕೂಳೆ ಇವ್ರೇನಂದ್ರಂತ, ಏನು ಹೇಳೋದು ಹೇಳ್ತಿ, ಹೇಳಲಾರ್ದು ಹೇಳ್ತಿದ್ದಿ, ದನಗಳಿಗೆ ಮೇಮೇಲೆ ಏನು ಮಾಡ್ಬೇಕ, ನಾ ಹೋಗಿ ತೀರ್ತೀನಿ, ಹೋಗಬೇಕಂಥೇಳಿ ಭೀಮಾಂಬಿಕೆ ಮಾತನ್ನು ಮೀರಿ ಹೋದ. ಆ ಗುಣಾಕಾರದಲ್ಲಿ ಒಬ್ಬಾಕಿ ಸಹೋದರಿ ಅವನ್ನ ಪ್ರೀತಿ ಮಾಡಿ ಊಟಕ್ಕೆ ಬಾಯಣ್ಣ ಅಂತ ಕರೆದ್ಲಂತ. ಒಂದು ಸಲ ಯಾವಾಗೋ ಆಕೆ ಮೇಲೆ ವೈಷಮ್ಯ ಭಾವ ಆಗಿತ್ತಂತ್ರಿ. ಅದಕ್ಕೇನು ಮಾಡಿದ್ಲು, ಸಮಯ ಸಾಧಿಸಿತ್ತು ಅಂಥೇಳಿ ಅವನಿಗೆ ಊಟದೊಳಗೆ ವಿಷ ಹಾಕಿ ಉಣಿಸಿದ್ಲಂತ. ಆ ಎತ್ತಿನ ಗಾಡಿ ಒಳಗೆ ಮೇವ ಹೇರ್ಕೊಂಡು ಬರೋದ್ರ ಮಧ್ಯದ ಬೆಟ್ಟದೊಳಗೆ ವಿಷಬಾಧೆ ಹೆಚ್ಚಾಗಿ ಭೀಮಾಂಬಿಕೆ ಪತಿದೇವನಾಗಿರ್ತಕ್ಕಂಥ ಒಗದಾಡಪ್ಪ ತನ್ನ ಪ್ರಾಣವೊಂದು ಕಳ್ಕೊಂಡಂತ ಆ ಸುದ್ದಿ ಇಟಗಿಗೆ ಬಂದು ಮುಡ್ತು. ಭೀಮಾಂಬಿಕೆಯ ತಾಯಿ ಧರ್ಮದೇವನನ್ನು ಕುರಿತು ದುಃಖ ಮಾಡ್ತಾ ಇದ್ದಾಳೆ. ಸ್ವಾಮಿ, ನನ್ನ ಮಾತು ಕೇಳಿಲ್ಲ, ನೀವು ಹೋಗಿ ಪ್ರಾಣ ಕಳ್ಕೊಂಡ್ರಿ, ಇದೆಂಥ ನ್ಯಾಯ ಅಪ್ಪ ಧರ್ಮರಾಯ ಅಂಥೇಳಿ ದುಃಖ ಮಾಡಿದ್ಲು. ಇನ್ನೇನು ಕೊನೆಗೆ ಅವ್ರನ್ನ ತಗೊಂಡು ಬಂದು ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ರು. ಅವನದು ಆಗೋದೇ ತೋಡ. ಒಗದಾಡಪ್ಪನ ತಂದೆಯಾಗಿರ್ತಕ್ಕಂಥ ಬುಡ್ಡಪ್ಪಿದ್ದನಲ್ಲ, ಅವನು ಕೂಡ ಮಗ ಮಧ್ಯಾಹ್ನದಲ್ಲಿ ದೀಪ ಆರಿಸ್ಕೊಂಡು ಹೋದ್ನಲ್ಲ, ನಾನಾ ರೀತಿ ಏನು ಮಾಡೋದು ಅಂತ ಇಷ್ಟೇನು ಮನಸ್ಸಿನೊಳಗೆ ಮಾಡಿಕೊಂಡ ಪುಣ್ಯಾತ್ಮ ಅವನು ಕೂಡ ಪ್ರಾಣವನ್ನು ಬಿಟ್ಟಂತ. ಧರ್ಮದೇವತೆ ಭೀಮಾಂಬಿಕಾ ದೇವಿಗೆ ಪತಿರಾಯನ ದುಃಖ, ತಂದೆಯ ಸ್ವರೂಪವಾಗಿರತಕ್ಕಂಥ ಪುಡ್ಡಪ್ಪನ ಮುತ್ತೇನ ದುಃಖ ಎರಡನ್ನ ಆಕೆಗೆ ಪರ್ವತವೇ ಕತ್ತರಿಸಿ ಮೈ ಮೇಲೆ ಬಿದ್ದಿ ಹಾಗಾಯಿತು. ಅಣ್ಣ ಸಕ್ಕರಪ್ಪ, ಅರ್ಜುನಪ್ಪ, ತಾಯಿ ಹನುಮಮ್ಮ, ತಂದೆಯಾಗಿರತಕ್ಕಂಥ ಸೋಮಣ್ಣವರೆಲ್ಲರೂ ಬಂದು ತಾಯಿಗೆ ಶಾಂತವನ ಮಾಡುತ್ತಾರೆ. ಆ ಬಳಿಕ ಶಂಕರಪ್ಪ ಬಂದು ತಂಗಿಗೆ ಹೇಳ್ತಾನೆ, ಅಮ್ಮ, ಅಲ್ಲಿವರೆಗೆ ಅವರಿಗೆ 4 ಮಕ್ಕಳಾಗಿವಂತ, 4 ಹೆಣ್ಮಕ್ಕಳು, ಒಬ್ಬ ಗಂಡು ಮಗ ಆಗಿದ್ದ, ಅವನ ಹೆಸರೇ ಕಾಳಿಂಗಪ್ಪ ಅಂತ ಬರ್ತದೆ ಪುರಾಣದ. ಭೀಮಮ್ಮನ ಮಗ, ಸಣ್ಣ ಕೂಸು ತೊಟ್ಲಲ್ಲಿ ಆಡ್ತಿತ್ತಂತೆ. ಶಂಕರಪ್ಪ ಹೇಳ್ತಾನೆ, ಅಮ್ಮ ತಂಗಿ ಸಣ್ಣಕ್ಕಿ, ನೀನು ಭಾವ ಮೈದನ ಜೊತೆಯಲ್ಲಿ ನೀನು ಇರೋದು ಬೇಡ, ನೀನು ಇಟಗಿಗೆ ಬರಬೇಕು. ಆ ಶ್ರೀಮಠನ ನಿನಗೆ ಬಿಟ್ಕೊಡ್ತೀವಿ ಅಂತಂದಾಗ ಭೀಮಾಂಬಿಕಾ ದೇವಿ ಅಂದ್ಲಂತ, ಅಪ್ಪ ನೀವಿರುವರು ನನಗೆ ಆಡಿನ ಮಲೆಯ ಕೊಳಮಲಿ ಅಂತ ಜೋಡು ಅಣ್ಣ ತಮ್ಮಂದರು. ಆ ಬಳಿಕ ಇನ್ನೊಂದು ಹಿರಿಯರ ಮಾತು ಹೇಳ್ತಿರ್ತಾರೆ, ನಡೆಯುವ ಮನೆಗೆ ಯಾರ ಮೂಲರಿ? ನಾದಿನಿ ಮೂಲ. ನೀವು ಪ್ರೀತಿಯಿಂದ ಬದುಕಿನಲ್ಲಿ ನಾನೊಬ್ಬಕ್ಕಿ ಪರದೇಶಿ ಗಂಡನ್ನು ಕಳ್ಕೊಂಡು ವಿಧಿವೆಯಾಗಿ ನಿಮ್ಮ ಮನೆಯೊಳಗೆ, ನಿಮ್ಮ ಮಠದೊಳಗೆ ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಗುರು ನನಗಿಲ್ಲೇ ಒಳ್ಳೆಯದು ಮಾಡಲಿ, ನನಗೇನು ಕಡಿಮಿಟ್ಟಾನ ಇಲ್ಲಿ ಬರಲಿಕ್ಕೆ? ಎಲ್ಲವೂ ಇದೆ, ಆದರೆ ನಾನು ಅಲ್ಲಪ್ಪ, ನೀವು ಚೆನ್ನಾಗಿ ಬದುಕ್ರಿ, ನಿಮಗೆಲ್ಲ ಧರ್ಮಗುರುವಿನ ಆಶೀರ್ವಾದ ಇರ್ತದಂತ ಹೇಳಿದ್ಲು. ಶಂಕರಪ್ಪ ಹಠ ತೊಟ್ಟ, ತಂಗಿ ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು, ನೀನು ಬರಬೇಕು ಇಟಗಿಗೆ. ಹಾಗೇನಾದರೂ ನನ್ನ ಮೇಲೆ ಅನುಮಾನ ಇದ್ದರೆ ಹನುಮಂತ ದೇವ್ರ ಗುಡಿಗೆ ನಡಿ, ಕರ್ಕೊಂಡು ಹೋಗಿ ಹನುಮಪ್ಪನ ಪಾದ ಮೇಲೆ ಹಸ್ತ ಇಟ್ಟು ಅವ ಪ್ರಮಾಣ ಮಾಡ್ತಾನೆ. ಶಂಕರಪ್ಪ ಅಣ್ಣ ಏನು ಮಾಡ್ತಾನಂದ್ರೆ, ಅಮ್ಮ ನೀನು
ಇಟಗಿಗೆ ಬಂದಿದ್ದೆ, ಆದರೆ ನಾನು ಮತ್ತು ಅರ್ಜುನಪ್ಪ ಇಟಗಿಯಲ್ಲಿರುವುದಿಲ್ಲ. ನಾವು ಬೇರೆ ಕಡೆ ಮಠ ಮಾಡ್ಕೋತೀವಿ, ನಾವು ಬೇರೆ ಊರಿಗೆ ಹೋಗಿ ವಾಸ್ತವ್ಯ ಮಾಡ್ತೀವಿ. ಆದರೆ ಆ ಧರ್ಮನ ಮನೆ, ಧರ್ಮನ ಮಠ, ಧರ್ಮನ ಸಂಪತ್ತು, ಧರ್ಮನ ಸಿರಿ ಅದು ತಂಗಿ ನಿನಗೆ ಸಲ್ತಕ್ಕದ್ದು, ನಿನಗೆ ಸಲ್ತಕ್ಕದ್ದು. ನಿನ್ನಿದ್ದೊಬ್ಬ ಮಗನಿಗೆ ಆ ಧರ್ಮದೇವನ ಆಶೀರ್ವಾದವಾಗಲಿ, ನಾವು ಸಂತೋಷವಾಗಿ ಆ ಮಠವನ್ನು ನಿನಗೆ ಬಿಟ್ಟು ಕೊಡ್ತೀವಿ ಅಂತ ತಂಗಿನ ಇಟಗಿ ಗ್ರಾಮಕ್ಕೆ ಕರ್ಕೊಂಡು ಬರ್ತಾರೆ. ಯಾರು ಮಾಡ್ತಾರೆ ಹೇಳ್ರಿ ಗಣತಮ್ಮರು? ನಾವಿರೋ ಮನೆಯನ್ನು ಕೊಡ್ತೀವಿ, ನಾವು ಊಟ ಮಾಡ್ತಕ್ಕಂಥ ಹೊಲ ಕೊಟ್ಟು ತಂಗಿ ನಿನ್ನ ಬದುಕಿಗೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಅಂತಾರೇನು? ಹಬ್ಬ ಹುಣ್ಣಿಮೆಗೆ ಕರ್ಕೊಂಡು ತರ್ಲಿಕ್ಕೆ ಎಷ್ಟು ಆಗ್ತದೆ? ಯಾಕೆವು ಎಷ್ಟು ಆಗ್ತದೆ ನೋಡ್ಬೇಕ್ರಿ. ಆದರೆ ಹೆಣ್ಣು ಸಂತೋಷವಾಗಿರಬೇಕು, ಹೆಣ್ಮಗಳು ಆನಂದವಾಗಿರಬೇಕು, ಆಕೆ ನಗಿತಾ ಇರಬೇಕು ಯಾವಾಗಲೂ ಕೂಡ. ಯಾವ ಮನೆಯಲ್ಲಿ, ಯಾವ ಊರಲ್ಲಿ, ಯಾವ ರಾಜ್ಯದಲ್ಲಿ ಹೆಣ್ಮಗಳಿಗೆ ಗೌರವ ಇದೆಯೋ, ಆಕೆಗೆ ಅತ್ಯಂತ ಸುಖ ಇದೆಯೋ, ಸಮಾಧಾನ ಇದೆಯೋ, ಆ ಮನೆಗೆ, ಆ ಊರಿಗೆ, ಆ ರಾಜ್ಯಕ್ಕೆ ಎಂದೂ ಬಡತನಿರುವುದಿಲ್ಲ, ಬರಗಾಲ ಬರುವುದಿಲ್ಲ. ಇದು ವೈಯಕ್ತಿಕ ನನ್ನ ಮಾತಲ್ಲ, ಇದು ಎಲ್ಲ ಧರ್ಮದ ಉಪದೇಶದ ಮಾತುಗಳು. ಹಾಗಾಗಿ ತಂಗಿನ ಇಟಗಿ ಗ್ರಾಮಕ್ಕೆ ಕರೆತಂದರು. ಇಟಗಿ ಕ್ಷೇತ್ರದ ಎಲ್ಲ ಜನರಿಗೆ ಸಂತೋಷವೇ ಸಂತೋಷ. ನಾವು ಕಳ್ಕೊಂಡಂಥ ಅಮ್ಮ ಮರಳಿ ಬಂದಳು, ನಮ್ಮೆಲ್ಲ ಸುಖ ಸಂತೋಷ ಆಕಿನಲ್ಲಿ ಹಂಚ್ಕೊಳ್ಬೇಕಂಥೇಳಿ ಅಷ್ಟೆಲ್ಲ ಕೆಲಸ ಮಾಡೋದ್ರ ಜೊತೆಗೆ ಅಮ್ಮ ಅದು ನೂಲು ತೆಗೆಯುವಂಥ ರಾಟಿ ಇರ್ತದಲ್ಲ, ಅದಕ್ಕೇನಂತೀರಿ? ರಾಟಿ ಅಂತಾರೆ. ಅದಕ್ಕೆ ಏನಂತಾರೋ? ಮಹಾತ್ಮ ಗಾಂಧೀಜಿ ತೆಗಿತಿದ್ನಲ್ಲ ಚರಕ, ರಾಟಿ. ಅದಕ್ಕೆ ಇವರೆಲ್ಲ ಅಂತಿರಂತ, ಏನಮ್ಮ ಏನು ಕಡಿಮೆ ಅದ, ಈಗ ಮಠದ ಕಾರ್ಯನೇ ಜಾಸ್ತಿ ಆಗಿದೆ. ಗಂಡು ಮನೆಯಾಗಿದ್ದರು ಹಂಗೆ ಮೈ ತುಂಬ ಕೆಲಸ, ತೋಳು ತುಂಬ ಕೆಲಸ, ದಣು ಅನ್ನೋದೇ ಇಲ್ಲ. ಅಲ್ಲಿನೂ ಕೂಡ ಅದನ್ನು ಮಾಡ್ತಿದ್ದಿ, ಇಲ್ಲಿನೂ ಮಾಡ್ತಾ ಇದ್ದೀಯಲ್ಲ, ಅದನ್ನ ಯಾಕೆ ಮಾಡ್ತಿದ್ದಿ, ಬಿಟ್ಬಿಡಮ್ಮ ಅಂತಂದು ಕೂಡಲೇ ಅಮ್ಮನ ಎರಡು ಮಾತುಗಳು. ಏನಂತ ಏನಂತ? ರಾಟಿಯಿಂದ ಜಗದಾಟ, ಮೇಟಿಯಿಂದ ಜಗಕ್ಕೆ ಊಟ. ಆಕಿನ ಬಿರುದುಗಳ್ರಿ ಇವು. ರಾಟಿಯಿಂದ ಜಗದಾಟ, ಮೇಟಿ ಅಂದ್ರೆ ಒಕ್ಕಲ್ತನ, ಅದರಿಂದ ಜಗತ್ತಿಗೆ ಊಟ. ಇವೆರಡನ್ನ ಇದೇನು ಮಾಡ್ತದ ನೂಲ? ಈ ಪಂಚಭೂತದ 25 ತತ್ವಗಳುಳ್ಳ 216 ಸಕಿಲಂಗಳುಳ್ಳತಕ್ಕಂಥ ಈ ದೇಹದ ತೊಗಲಿಗೆ ಮರ್ಯಾದೆ ಮಾಡತಕ್ಕಂಥದ್ದು ರಾಟಿ, ಮರ್ಯಾದೆ ಕೊಡತಕ್ಕಂಥ ರಾಟಿ. ಇದನ್ನು ಹೆಂಗೆ ನಿಲ್ಲಿಸ್ಲಿಕ್ಕೆ ಬರ್ತದೆ ಅಂಥೇಳಿ ಅಮ್ಮ ಹೇಳ್ತಿದ್ಲಂತ. ಆ ಊರೊಳಗೊಬ್ಬ ಮಲ್ಲಸರ್ಜ ದೇಸಾಯಿಯವರು ಅಂಥೇಳಿ ಬೈಲಹೊಂಗಲ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದಿಷ್ಟು ಸಮೀಪದವ. ಅವರವರೆಲ್ಲ ಮಂದಿ ಮಕ್ಕಳಾಗ್ತಿದ್ರಂತೆ. ಆ ಮಲ್ಲಸರ್ಜ ದೇಸಾಯಿಯವರಿಗೆ ಒಂದು ಹುಣ್ಣಾಗಿತ್ತು. ಅದೇನೋ ಅಂತಾರಲ್ಲ, ಅದು ಹುಣ್ಣಾಗಿತ್ತು ಅಂತ, ಭಗೀಂದ್ರ ಹುಣ್ಣ ಅಂಥೇಳಿ. ಅದು ಇಡೀ ಭಾರತ ದೇಶದ ತುಂಬೆಲ್ಲ ವೈದ್ಯರ ಕಡೆ ತೋರಿಸಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ. ಪ್ರಾಣ ಹೋಗುವ ಸಂದರ್ಭದಲ್ಲಿ ಮಲ್ಸರ್ಜಾ ದೇಸಾಯಿಗಳ ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಮ್ಮ ದೇಸಾಯಿಯವರು ತಾಯಿ ಭೀಮಮ್ಮ ಧರ್ಮರ ಮನೆಗೆ ಮರಳಿ ಆಗಮಿಸಿದಾಳಂಥೇಳಿ ಆ ತಾಯಿಯಿಂದನ ನನ್ನ ಸೌಭಾಗ್ಯ, ಮುತ್ತೈದೆತನ, ಕುಂಕುಮದ ಭಾಗ್ಯ, ನನ್ನ ಪತಿದೇವನ ಪ್ರಾಣ
ಉಳಿಯುತ್ತೆ ಅಂಥೇಳಿ ಮಲ್ಸರ್ಜ ದೇಸಾಯಿಗಳ ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಮ್ಮ ದೇಸಾಯಿಯವರು ಶ್ರೀಮಠಕ್ಕೆ ಓಡೋಡಿ ಬಂದು ಭೀಮಮ್ಮ ತಾಯಿಯ ಶ್ರೀಪಾದಗಳನ್ನು ಹಿಡಿದು ಕೇಳ್ತಾ ಇದ್ದಾಳೆ, ಶರಗೊಡ್ಡಿ, ಅಮ್ಮ ತಾಯಿ, ಧರ್ಮದೇವತೆ ಭಗವತೆ, ನಿಮ್ಮ ಗ್ರಾಮದ ದೇಸಾಯಿಯವರು ಭಗೀಂದ್ರ ಬೇನೆಯಿಂದ ಪ್ರಾಣಕ್ಕೀಡಾಗ್ತಾ ಇದ್ದಾರೆ. ಅದಕ್ಕೆ ಹ್ಯಾಗರ ಮಾಡಿಕೊಂಡು ಅಮ್ಮ ಆ ದೇಸಾಯಿಯವರ ಪ್ರಾಣವನ್ನು ಉಗುಳಿಗೊಯ್ತಾಯಿ, ರಕ್ಷಣೆ ಮಾಡಮ್ಮ ಅಂತಂದಾಗ ಭೀಮಾಂಬಿಕೆಯು ಆತಮ್ಮ ದೇಸಾಯಿಯವರಿಗೆ ಮಠಕ್ಕೆ ಕರ್ಕೊಂಡು ತಂದು ಬನ್ನಿರಿ ಅಂತ ಹೇಳಿದ್ಲು. ಮನೆಗೆ ಹೋಗಿ ಮತ್ತೆ ಮಲ್ಸರ್ಜ ದೇಸಾಯಿಗಳನ್ನು ಎತ್ತಿನ ಗಾಡಿಯೊಳಗೆ ಹಾಕ್ಕೊಂಡು ಶ್ರೀಮಠಕ್ಕೆ ತಂದು ಧರ್ಮನ ಗದ್ಗಿ ಮುಂದೆ ಹಾಕಿದರು. ಅಮ್ಮ ಹೇಳಿದ್ಲಂತ, ಬದ್ನೆಕಾಯಿ ಇದ್ದು ಅಂದ್ರೆ ತೊಗೊಂಡು ಬನ್ನಿರಿ, ಅದರಿಂದ ಈ ರೋಗ ವಾಸಿ ಆಗ್ತದಂಥೇಳಿ. ಆಳ ಮಕ್ಕಳೆಲ್ಲ ಊರೊಳಗೆ ಬಂದು ದೀಪ ಹಚ್ಚಿದ ಮನೆ ಒಂದು ಬೀಳಲಿಲ್ಲ. ಎಲ್ಲರ ಮನೆಯೊಳಗೆ ಬದ್ನಿಕಾಯಿ ಕೇಳಿದ್ರು, ಬದ್ನಿಕಾಯಿನೇ ಸಿಗಲಿಲ್ಲ ರೀ. ಅದು ಕೊನೆಗೆ ಅವರೆಲ್ಲ ಮತ್ತೆ ವಾಪಸ್ ಮಠಕ್ಕೆ ಬಂದರು. ಅಮ್ಮ ತಾಯಿಯವರ ಬದ್ನಿಕಾಯಿ ಎಲ್ಲಿ ಸಿಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂದ ಕೂಡಲೇ ಆ ಗಂಗಮ್ಮ ದೇಸಾಯಿಯವರ ಎದಿನ ಜಲ್ಲಂತು. ಇದು ಒಂದೇ ಇದ್ದದ್ದು ಉಪಾಯ, ಬದ್ನಿಕಾಯಿ ಸಿಗಲಿಲ್ಲ ಅಂದರೆ ನನ್ನ ಗಂಡನ ಪ್ರಾಣ ಉಳಿಯುವುದಿಲ್ಲ ಅಂಥೇಳಿ ಮತ್ತೆ ಧರ್ಮನ ಗದ್ಗಿಗೆ ಹೆಣೆ ಬಡ್ಕೊಂಡು ಎಳ್ಳಾಕತ್ಲು. ಆವಾಗ ಅಮ್ಮ ಹೇಳ್ತಾಳೆ, ತಾಯಿ ಭೀಮಾಂಬಿಕೆ ಹೇಳ್ತಾಳೆ, ಅಮ್ಮ ತಾಯಿ ಹಾಗೆಲ್ಲ ದುಃಖ ಮಾಡಬೇಡ, ಧರ್ಮ ದೊಡ್ಡವದ, ಹಂಗಿನ ಮಾಡಂಗಿಲ್ಲ, ಅವ ಎಲ್ಲಿದ್ದರ ಕೊಡ್ತಾನ ಅಂತ ಹಿಂಗೆ ಅನ್ನೋದ್ರೊಳಗನ ಒಬ್ಬಕ್ಕೆ ಹೆಣ್ಮಗಳು ಬದ್ನಿಕಾಯಿ ಮಾರ್ಕೋಂತನ ಶ್ರೀಮಠಕ್ಕೆ ಬಂದು ದರ್ಶನ ಮಾಡಿಕೊಂಡು ದಾಸೋಗಕ್ಕೆ ಬದ್ನಿಕಾಯಿ ಕೊಟ್ಟು ಹೋಗ್ಬೇಕಂತ ಬಂದಳಂತ್ರಿ. ಎಂಥ ಮೈಮೇದ್ ನೋಡ್ರಿ. ಬದ್ನಿಕಾಯಿ ಬುಟ್ಟಿ ತಲೆ ಮ್ಯಾಗೆ ಇಟ್ಕೊಂಡು ಧರ್ಮರ ಮಠಕ್ಕೆ ಬಂದು ಅಮ್ಮಾರ ಅಂತ ಕೂಗ್ತಾ ಇದ್ಲು. ಬಂದು ಧರ್ಮನ ಗದಿಗೆ ದರ್ಶನ ಮಾಡಿದ್ಳು. ಅವ್ವ ಬದ್ನಿಕಾಯಿ ಮಾರ್ಕೊಂಡು ಬಂದೀನಿ, ಇವಿಷ್ಟು ದಾಸಕ್ಕೆ ತಕ್ಕೊಳ್ರಿ ಅಂತಂದು ಕೂಡಲೇ ಭೀಮಾಂಬಿಕಾ ದೇವಿ ಅಂದ್ಲಂತ ಮಲ್ಸರ್ಜ ದೇಸಾಯಿಯವರಿಗೆ, ಅವರ ಧರ್ಮಪತ್ನಿ ಗಂಗಮ್ಮ ತಾಯಿಯವರಿಗೆ. ಅಮ್ಮ ಗಂಗಮ್ಮ ನೋಡಿದೀಯಾ, ಧರ್ಮನಾಟ, ಧರ್ಮನ ಲೀಲೆ, ಧರ್ಮನ ವಿಚಿತ್ರ ಸಂಗತಿ. ಊರೆಲ್ಲ ದೀಪ ಹಚ್ಚಿದ ಮನೆಗಳನ್ನು ತಿರುಗಿರು ಕೂಡ ಸಿಗಲಿಲ್ಲವಲ್ಲ, ಆ ತಾಯಿ ಬನಶಂಕರಿನ ಆ ಧರ್ಮದೇವತೆ ಇವ್ರ ರೂಪದಾಗ ಬಂದು ಬದ್ನಿಕಾಯಿ ಕೊಟ್ಟರು ಅಂತಂದು ಕೂಡಲೇ ಬಳಿಕ ಆ ಬದ್ನಿಕಾಯಿಯನ್ನು ಅಮ್ಮ ದಾಸೋಹದ ಒಲಿ ಒಳಗೆ ತುರುಕಿ ಅದನ್ನು ಸುಟ್ಟು ಎಲ್ಲ ಹಿಂಗೆ ರೊಟ್ಟಿ ಹಿಂಗೆ ಮಾಡಿ ಆ ಭಗೀಂದ್ರ ಹುಣ್ಣಿನ ಮೇಲೆ ಹಿಂಗೆ ಹಚ್ಚಿದ್ಲಂತ. ಅವಾಗ ಗಂಗಮ್ಮ ತಾಯಿಗೆ ಹೇಳಿದ್ರಂತೆ, ಯವ್ವ ಇದೇ ತೆರನಾಗಿ 7 ದಿನಗಳ ಪರ್ಯಂತ ಮಾಡಿರಿ, ಮಲ್ಸರ್ಜ ದೇಸಾಯಿಗಳು ಮೊದಲು ಇದ್ದಂಗೆ ಮರಳಿ ಅವರೆಲ್ಲ ಜೀವನ ನಡೆಸ್ತಾ ಇದ್ದಾರೆ, ಬದುಕ್ತಾರೆ ಅಂಥೇಳಿ ಆಶೀರ್ವಾದ ಮಾಡಿದರಂತ. ತಾಯಿ ಹೇಳ್ದಂಗೆ ಅವರು ಮಾಡಿದರು, ಮಲ್ಸರ್ಜ ದೇಸಾಯಿಗಳು ಬದುಕಿದ್ರು ಅಂತ ಬರ್ತದೆ. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು. ಅದೇ ಊರಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ನ್ಯಾಯವಾದಿ, ಧರ್ಮವಂತ ಭರಮಪ್ಪ ಅಂಥೇಳಿ, ಅವನಿಗೂ ಕೂಡ ಒಂದು ಅದು ಯಾವುದೋ ಹುಣ್ಣು ಅಂತಲ್ಲ ಪುಗಳ, ಹಿಂದಕ್ಕೆ ಬರ್ತೀವ್ರಿ ಆ ಹುಣ್ಣುಗಳು, ಬ್ಯಾತಾಳ ಹುಣ್ಣು ಅದು. ಬ್ಯಾತಾಳ ಹುಣ್ಣು ಅಂದ್ರೆ ಭಾಳ ಡೇಂಜರ್ ಹುಣ್ಣ್ರಿ ಅದು. ಆ ಭರಮಪ್ಪನಿಗೆ ಆ ಹುಣ್ಣಾಗಿತ್ತಂತ. ಅವನು ರಗಡೆಲ್ಲ ಕಡೆ ತೋರಿಸಿದ್ದ, ವಾಸಿ ಆಗಲಿಲ್ಲ. ಅವನ ಮಗ ನಾಗಣ್ಣ ಅಂಥೇಳಿ ಅಮ್ಮ ಇಟಗಿಗೆ ಬಂದಾಳನ್ನುವಂಥ ಸುದ್ದಿ ಕೇಳಿ ಓಡೋಡಿ ಶ್ರೀಮಠಕ್ಕೆ ಬಂದು ಭೀಮಮ್ಮ ತಾಯಿಯ ಪಾದ ಮೇಲೆ ಬಿದ್ದು ಅದ್ದಾಡಿ ಅಳ್ಳಾಕತ್ತ. ಹೇಳಪ್ಪ ಮಗ, ನೀನು ಯಾರಪ್ಪ, ಏನಾಗಿದೆ ಹೇಳಪ್ಪ ಅಂತಂದಾಗ ಆ ಭರಮಪ್ಪ ಮಗನಾಗಿರತಕ್ಕಂಥ ನಾಗಪ್ಪ ಹೇಳ್ತಾನೆ, ಅಮ್ಮ ತಾಯಿ ಧರ್ಮದೇವತೆ
ನಮ್ಮ ತಂದೆಯವರಾಗಿರ್ತಕ್ಕಂಥ ಭರಮಪ್ಪ ಅವರಿಗೆ ಇಂಥ ಬ್ಯಾನಿ ಹತ್ಯದ್ದ, ಅದು ಯಾರ ಕಡೆಯಿಂದ ಉಪಚಾರ ಆಗ್ತಾ ಇಲ್ಲ ತಾಯಿ, ಅವನೇನು ಬದುಕುವಂಥ ಸಮಯ ಇಲ್ಲ, ಅದಕ್ಕೆ ನೀ ಬಂದಿ ಅನ್ನುವಂಥ ಸುದ್ದಿ ಕೇಳಿ ನಮ್ಮ ಅಮ್ಮನಿಂದಿದ್ದು ಪರಿಹಾರ ಆಗುತ್ತೆ, ಧರ್ಮದೇವನ ಮೇಲೆ ನಮ್ಮ ವಿಶ್ವಾಸ ಇದೆ ಅಂತ ನಾನು ಬಂದು ನಿಮ್ಮ ಪಾದ ಮೇಲೆ ಬಿದ್ದೀನೇವ, ಉಗುಳು ಇಲ್ಲಂದ್ರೆ ನುಂಗು ಅಂದ. ತಾಯಿ ಹೇಳಿದ್ಲು, ಅಪ್ಪ ಒಂದು ಕೆಲಸ ಮಾಡ್ತೀಯ, ಹೇಳಮ್ಮ ತಾಯಿ. ಏನಿಲ್ಲ, ಬಿಳಿ ಉಳ್ಳಾಗಡ್ಡಿ ಒಂದು ಶೇರು ತಗೊಂಡು ಬಂದು ಅದನ್ನು ಚೆನ್ನಾಗಿ ಜಜ್ಜಿ ಆ ಹುಣ್ಣಿನ ಮೇಲೆ 9 ದಿವಸ ಪರ್ಯಂತರವಾಗಿ ಅದನ್ನು ಕಟ್ತಾ ಹೋಗು, ಆ ಹುಣ್ಣು ಒಡೆದು ಸೋರುತ್ತದೆ, ನಿಮ್ಮ ತಂದೆ ಬದುಕ್ತಾನಂತ ಹೇಳಿದಳಂತ. ಹಾಗೇನೇ ನಾಗಪ್ಪ ಮನೆಗೆ ಬಂದು ಅಮ್ಮ ಹೇಳಿದಂಗನ ಉಪಚಾರ ಮಾಡಿದ. ಆ ಬೇನೆಯಿಂದ ನರಳತಕ್ಕಂಥ ಭರಮಪ್ಪ ಗುಣಮುಖನಾಗಿ ಶ್ರೀಮಠಕ್ಕೆ ಬಂದು, ತಾಯಿ ನಮ್ಮ ಪಾಲಿನ ದೇವತೆ ನೀನು, ಪ್ರಾಣ ರಕ್ಷಣೆ ಮಾಡಿದಿ, ಅದು ಎಂಥ ಹುಣ್ಣಿನ ನೋವು ಅಂತ ಕೇಳಿದರೆ ಯಾತನೆ ಯಮನ ವೈತರಣಿ ನದಿಯೊಳಗೂ ಸಹಿತ ಇಲ್ಲ ತಾಯಿ, ಅಂಥ ದುಃಖವನ್ನು ಅನುಭವಿಸ್ತಾ ಇದ್ದೆ. ನಿನ್ನ ಪರಮ ವಾಣಿಯಿಂದ ಅಭಯ ಹಸ್ತದಿಂದ ನಾನು ಉದ್ಧಾರ ಆದೆ ಅಂಥೇಳಿ ಅಮ್ಮನ ಶ್ರೀಮಠಕ್ಕೆ ಬಂದು ದರ್ಶನ ಮಾಡಿ ಹೋಗಿದ್ದರು ಅಂತ ಪುರಾಣದಲ್ಲಿ ಬರ್ತಾ ಇದೆ. ನಾಳೆ ಪುರಾಣ ಮುಕ್ತಾಯ ಇದೆ ರೀ. ಇನ್ನಳಿದುಳಿದ ಪವಾಡಗಳು ನಾಳೆ ಒಂದು ಅರ್ಧ ಗಂಟೆ ಪೌಣ ಗಂಟೆ ಹೇಳಿ ಪುರಾಣ ಮಂಗಲ್ ಮಾಡೋಣ. ಆ ಬಳಿಕ ನಾಳಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ತಾಯಂದಿರಿಗೆ ಬಹಳ ಕೆಲಸ ಇರ್ತಾವೆ.